ಹಾಯ್, ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಬಂದು ನಿಮ್ಮ ಮನೆಯಲ್ಲಿರೋ ಒಂದು ತಂದೆ ತಾಯಿಗೆ ತುಂಬಾನೇ ಒಂದು ಕಾಲ್ ನೋವಿರುತ್ತೆ, ಕೈ ನೋವಿರುತ್ತೆ, ಸೊಂಟ ನೋವಿರುತ್ತೆ, ಬೆನ್ನು ನೋವಿರುತ್ತೆ. ಪಾಪ ಅವ್ರಿಗೆ ಆ ನೋವಿಂದ ಬಂದು ತುಂಬಾನೇ ಮಾತ್ರೆ ತಿಂತಾ ಇರ್ತಾರೆ. ಆ ಮಾತ್ರೆ ತಿಂದು 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 ತುಂಬಾನೇ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಮಾತ್ರೆಯಿಂದ ಸ್ವಲ್ಪ ದೂರ ಇಡ್ಲೇಬೇಕು ವಯಸ್ಸಾದವ್ರನ್ನ. ಯಾಕಂದ್ರೆ ಆ ಮಾತ್ರೆಗೆ ಅಡಿಕ್ಟ್ ಆದ್ಮೇಲೆ ಆ ಮಾತ್ರೆ ತಗೊಂಡಿಲ್ಲ ಅಂದ್ರೆ ಅವ್ರಿಗೆ ನೋವೇ ಹೋಗಲ್ಲ ಅನ್ನೋದೊಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಸೊ ಈಗ ಅಂತವ್ರಿಗೆ ಒಂದು ಒಳ್ಳೆ ಒಂದು ರೆಮಿಡೀಸ್ ತಗೊಂಡ್ ಬಂದಿದ್ದೀನಿ. ಸೊ ತುಂಬಾನೇ ಒಂದು ಚೆನ್ನಾಗಿದೆ ರೆಮಿಡೀಸ್, ದಯವಿಟ್ಟು ಟ್ರೈ ಮಾಡಿ, ಎಲ್ಲರೂ ಟ್ರೈ ಮಾಡಿ. ಸೊ ಏನ್ ರೆಮಿಡೀಸ್ ಅಂತ ಅಂದ್ರೆ, ಒಂದು 5 ಸ್ಪೂನ್ ಕೊಬ್ಬರಿ ಎಣ್ಣೆ ತಗೊಳ್ಳಿ. ಕೊಬ್ಬರಿ ಎಣ್ಣೆಗೆ ಬಂದು 6 ಪೀಸ್ ಕರ್ಪೂರ ಹಾಕ್ಬೇಕು. ಕರ್ಪೂರ ಹಾಕ್ಬಿಟ್ಟು ಅದನ್ನ ಒಂದು ಗ್ಯಾಸ್ ಸ್ಟವ್ ಮೇಲೆ ಇಡಿ. ಸ್ಟವ್ ಮೇಲೆ ಇಟ್ಟು ಅದು ಸ್ವಲ್ಪ ಬಿಸಿಯಾಗಿ ಆ ಕರ್ಪೂರ ಎಲ್ಲ ಕರಗುತ್ತೆ. ಕರಗಿದ ತಕ್ಷಣ 10-15 ಮೆಣಸು ಹಾಕಿ. ಮೆಣಸು ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಅದನ್ನ ಒಂದು ಬಾಟ್ಲಿಗೆ ಸ್ಟೋರೇಜ್ ಮಾಡಿ ಇಟ್ಕೊಳ್ಳಿ. ಸೊ ಅವ್ರಿಗೆ ನೋವು ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಮಸಾಜ್ ಮಾಡಿ. ಒಂದು 5 ನಿಮಿಷ ಕೈ, 5 ನಿಮಿಷ ಕಾಲು, ಸೊ ಕತ್ತು, ಸೊಂಟ, ಬೆನ್ನು ಎಲ್ಲ ಮಸಾಜ್ ಮಾಡಿಬಿಟ್ಟು ಒಂದು ಒಳ್ಳೆ ಬಿಸಿ ಬಿಸಿ ಸ್ನಾನ ಮಾಡಿಸಿದ್ರೆ ಅವ್ರ ನೋವೆಲ್ಲ ಓಡೋಗುತ್ತೆ. ಸೊ ತುಂಬಾನೇ ಒಂದು ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಎಷ್ಟೇ ನೋವಿದ್ರು ಕೂಡ ಈ ನೋವು ಓಡೋಗುತ್ತೆ. ಸೊ ದಯವಿಟ್ಟು ಟ್ರೈ ಮಾಡಿ. ಯಾರಿಗೆ ವಯಸ್ಸಾದವ್ರಿಗೆ ಅಂತಲ್ಲ, ಯಾರಿಗೆ ಒಂದು ತುಂಬಾ ನೋವಿರೋರು ಈ ಒಂದು ರೆಮಿಡೀಸ್ ನ ಟ್ರೈ ಮಾಡಿದ್ರೆ ಅದ್ಭುತವಾದ ಪರಿಣಾಮ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.